ನಮಸ್ಕಾರ ನಮಸ್ಕಾರ. ಕರ್ನಾಟಕ ನೋಡ್ಲೇಬೇಕು. ಕಾರಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ಮಾಡ್ತಾರೆ. ನಾವ್ ಯಾರು ಹೆದರಲ್ಲ ಬೆದರಲ್ಲ. ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್. ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಆಯ್ತು. ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡೋದ್ರಲ್ಲಿ ಪ್ರೊಟೆಕ್ಟ್ ಮಾಡ್ದು ಅಂತ ಅನ್ಕೊಳ್ಳೋಣ. ಓಕೆ, I and my entire family has been attacked. ಇಲ್ಲ ಬಿಡು. My entire family has been attacked. ಇದೇನ್ರಿ ಇದಾ ಕರ್ನಾಟಕ? CM ಸಿದ್ದರಾಮಯ್ಯ ಏನೇ ಮಾಡ್ತಾ ಇದೆಯಾ ನೋಡ್ರಿ. ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ 200 ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ. Is this a law and order Karnataka is watching? ಇದಾ ಕರ್ನಾಟಕ? ಇದನ್ ಕರ್ನಾಟಕ ಅಂತ ಹೇಳ್ತಾರ? ಟೆರರಿಸ್ಟ್ ರಾಜ್ಯ ಆಗಿದೆ. ಎಲ್ಲಿದೆ ಲಾ ಅಂಡ್ ಆರ್ಡರ್? ಲಾ ಅಂಡ್ ಆರ್ಡರ್ ಎಲ್ಲಿದೆ? ನಮ್ಮ ಗನ್ಮ್ಯಾನ್ಗೆ ದೊಣ್ಣೆ ಮಚ್ಚಲು ಹೊಡೆದ್ರು. ದೇ ಹಿಟ್ ಅಸ್ ಇನ್ ಸ್ಯಾಚೆಟ್ ದೊಣ್ಣೆ ಮಚ್ಚು ರಿಂಗ್ಗಳಲ್ಲಿ ನಮ್ಗೆ ನೋಡಿ. ಮೈ ಗಾಡ್, ಐ ಡೋಂಟ್ ಮೈಂಡ್. ನಮಗೆ ಸತ್ರು ಪರವಾಗಿಲ್ಲ, ಬಟ್ ಇದನ್ನ ವಿರೋಧಿಸ್ತೇವೆ. ವಿ ವಿಲ್ ಅಪೋಸ್ ದಿಸ್. ವಿ ವಿಲ್ ಅಪೋಸ್ ದಿಸ್. ಇಲ್ಲ ಬಿಡ್ಲಿ ಬಿಡಿ, ಇಲ್ಲಿ ಬಿಡಿ. ಗೊತ್ತಾಗ್ಲಿ, ಕರ್ನಾಟಕ ಗೊತ್ತಾಗ್ಲಿ. ಇಡೀ ಕರ್ನಾಟಕ ಬೇಡ ಬೇಡ ಬೇಡ, ಕರ್ನಾಟಕ ನೋಡ್ಲಿ. ಒಬ್ಬ ಧ್ವನಿ ಮಾಡ್ತಾ ಇದ್ದವನ್ನ ನೋಡಿ. ನನ್ಗೆ ಪ್ರಾಣ ಹೋದ್ರು ಪರವಾಗಿಲ್ಲ, ಐ ಡೋಂಟ್ ಮೈಂಡ್. ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ. ವಿ ಆಲ್ ಆರ್ ಯಾರೋ ಕೊಟ್ರೋ ಜೀವ, ಪ್ರಾಣ ಹೋದ್ರೆ ಹೋಯ್ತು, ನಮಗೇನು ಸಮಸ್ಯೆ ಇಲ್ಲ. ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂಥ ನಾಚಿಕೆ ಗೇಡಿನ ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ಇದೀವಲ್ಲ, ನಮ್ಮ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಹಾಸ್ಯ. ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ? ಆಯ್ತು ವಾಯ್ಸ್ ಆಯ್ತು. ಡಸಂಟ್ ಮ್ಯಾಟರ್. ನಾವೆಲ್ಲ ಯಾರು ಪ್ರಾಣ ಭಿಕ್ಷೆ ಯಾರಿಗೂ ಬಿಡಲ್ಲ, ಇವನ್ ಸರ್ಕಾರಕ್ಕೂ ಬಿಡಲ್ಲ. ಬಟ್ ದ ಓನ್ಲಿ ಥಿಂಗ್ ವಾಟ್ ಐ ಆಸ್ಕ್ ಇಸ್, ಈ ತರ ವ್ಯವಸ್ಥೆ ನಾವು ಬದುಕ್ತಾ ಇದೀರಲ್ಲ. ಸಾರಿ ಐಮ್ ಸಾರಿ. ಇಲ್ಲಿ ದ ಕರ್ನಾಟಕ ಶುಡ್ ನೋ. ಓಕೆ, ಒಬ್ಬ ಧ್ವನಿ ಮಾಡ್ತಾ ಇದ್ದೋನ ಈ ರೀತಿ ರಕ್ತ. ಇಟ್ಸ್ ಅನ್ ಅಟೆಂಪ್ಟ್ ಟು ಕಿಲ್ ಮೀ. ನೀವು ಸ್ವಲ್ಪ ಸೀಟ್ ಮುಂದೆ ಹಾಕೊಳ್ಳಿ. ಆಗ್ತಾ ಇಲ್ಲ. ಒಬ್ಬ ಕರ್ನಾಟಕದ ಒಬ್ಬ ಧ್ವನಿಯನ್ನ ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಏನು ಹೇಳ್ಬೇಕು ಅಂದ್ರೆ, ಪೊಲೀಸರಿಗಿಂತ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು. ದ್ಯಾವ್ ಒನ್ ದ ವಾರ್ ಅಗೇನ್ಸ್ಟ್ ಎಂದು ಸಂವಿಧಾನ ಮತ್ತೆ ಇದರಲ್ಲಿ ತಿಳಿಬಿಡಿ. ಸಿಟಿಂಗ್ ಇನ್ ದ ಪೊಲೀಸ್ ಸ್ಟೇಷನ್. ನನ್ನ ಮಗನೂ ಇದ್ದಾನೆ. ಪ್ರಶ್ನೆ ಅದಲ್ಲ. ನಾವು ಯಾರನ್ನೂ ಭಿಕ್ಷೆನೂ ಕೇಳಕ್ ಹೋಗಲ್ಲ. ಡಸಂಟ್ ಮ್ಯಾಟರ್. ಸುಮಾರು 500ಕ್ಕೂ ಹೆಚ್ಚು ಜನ ಗಾಂಜಾ, ಅಫೀಮು, ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲೂ ಹೋಗ್ತಾ ಇದೆ? ನಾವ್ ಯಾರು ನ್ಯಾಯನ ಕೇಳಲ್ಲ. ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ. ಓಕೆ, ನೋ ಪ್ರಾಬ್ಲಮ್. ಕರ್ನಾಟಕದ ಪೊಲೀಸರು ನೋಡ್ಲೇಬೇಕಾದಂತ ವಿಚಾರ. ಈಗ ನಮ್ಗೇನು, ನಾವೇ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಅಂತ ಪ್ರಾಣ. ಓಕೆ, ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ. ವಿ ಡೋಂಟ್ ಮೈಂಡ್ ಲೂಸಿಂಗ್ ದಿಸ್. ಬಟ್ ಓನ್ಲಿ ಥಿಂಗ್ ಇಸ್, ಇಂಥ ಅನ್ಯಾಯ ಮಾಡೋರ್ಗೆ ನಾವುಗಳು ನಾವು ಪ್ರಾಣ ಕೊಡ್ಬೇಕಾ? ಅವಶ್ಯಕತೆ ಇದೆಯಾ? ದೇರ್ ಇಸ್ ನೋ ಲಾ ಅಂಡ್ ಆರ್ಡರ್. ನೋಡಿ,
ನೋಡಿ ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ. ತೋರ್ಸು. ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ. ನೋಡಿ ತೋರ್ಸು, ಕೈ ತೋರ್ಸು. ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ. ನಮ್ಗೇನು ಸಮಸ್ಯೆ ಇಲ್ಲ, ನಾವು ಸತ್ರು ಬರುವಾಗಿಲ್ಲ, ನಾವೇನು ಯಾರಿಗೇನು ಬೇಡ್ಕೊಳ್ಳ. ಬಟ್ ಇಂಥ ವ್ಯವಸ್ಥೆನ ಮಟ್ಟ ಹಾಕ್ಬೇಕಾಗಿದೆ. we will stand against this. ಇವತ್ತು ಅಷ್ಟೇ ಪ್ರಾಣ ಅವರು ನಾನು ಸ್ಟ್ಯಾಂಡ್ ಚೇಂಜ್ ಆಗಲ್ಲ. ಐ ವಿಲ್ ಸ್ಟ್ಯಾಂಡ್ ಅಂಡ್ ಐ ಮಸ್ಟ್ ಸ್ಟ್ಯಾಂಡ್ ಅಂಡ್ ಇಟ್ಸ್ ಐಟಮ್ ಐ ಶುಡ್ ಸ್ಟ್ಯಾಂಡ್. ಐ ವಿಲ್ ಸ್ಟ್ಯಾಂಡ್. ನಾನೊಬ್ಬ ವಕೀಲನ ಬಿಟ್ಟಾಕು, ನಾನೊಬ್ಬ ನಾಗರಿಕನಾಗಿ ಐ ವಿಲ್ ಸ್ಟ್ಯಾಂಡ್. ಥ್ಯಾಂಕ್ ಯು. ನಮಸ್ಕಾರ. ನೋಡಿ, ನಾವು ಇಲ್ಲಿ ವಿರೂಪಾಕ್ಷಪುರದಲ್ಲಿ ಇದ್ದೀವಿ. ಈ ಕೊಡಗೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರ್ತದೆ. ಬೀದಿನಲ್ಲಿ ಡ್ರಗ್ಸ್ ಮಾರ್ತಾರೆ, ಬೀದಿನಲ್ಲಿ ಡ್ರಗ್ಸು ಗಾಂಜಾ ಅಫೀಮ್ ಮಾರ್ತಾರೆ. ಯಾವುದೇ ಭಯ ಇಲ್ಲದೆ, ಪೊಲೀಸರ ಭಯ ಇಲ್ಲದೆ ಇಲ್ಲಿ ಗಾಂಜಾ ಅಫೀಮು ಮಾರ್ತಾರೆ. ಕಿಂಚಿತ್ತು ಭಯ ಇಲ್ಲ. ನೋಡಿ, ಕೊಡಗೇಳಿ ಪೊಲೀಸರು ಸುಮ್ಮನೆ ಇಲ್ಲಿ ಗಾಡಿ ಹಾಕೊಂಡು ಯಾರೋ ನಾವಿಲ್ಲಿ ಗಾಂಜಾ ಅಫೀಮ್ ಅವ್ರನ್ನ ವಾಚ್ ಮಾಡಕ್ ಬಂದ್ರೆ ಸುಮ್ಮನೆ ಗಾಡಿ ಆನ್ ಮಾಡ್ಕೊಂಡಿದ್ದಾರೆ. ಎಂಟೈರ್ ಕೊಡಗೇಳಿ ಪೊಲೀಸ್ ಲಿಮಿಟ್ಸ್ ಅಲ್ಲಿ ವಿರೂಪಾಕ್ಷಪುರದಲ್ಲಿ ಅತಿ ಹೆಚ್ಚಿನ ಡ್ರಗ್ಸು, ಗಾಂಜಾ, ಅಫೀಮು ಸಪ್ಲೈ ಆಗುತ್ತೆ. ಮೋಸ್ಟ್ ಆಫ್ ದ ಜಿಮ್ ಸೆಂಟರ್ಗಳು ಇವತ್ತು ಪ್ರೋಟೀನ್ ಅನ್ನೋ ಹೆಸರಲ್ಲಿ ಡ್ರಗ್ಗಳನ್ನು ಕೊಡೋ ಮಟ್ಟಕ್ಕೆ ಬಂದು ನಿಂತಿವೆ. ಕೊಡಗೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಿರೂಪಾಕ್ಷಪುರದಿಂದ ಹಿಡಿದು ಕೆನರಾ ಬ್ಯಾಂಕ್ ಲೇಔಟಲ್ಲಿ ಸಾಯಂಕಾಲ ಹೆಣ್ಮಕ್ಳು ಓಡಾಡಕ್ಕೆ ಆಗಲ್ಲ. ಎಲ್ಲ ಪರೋಡಿಗಳು, ಡ್ರಗ್ ಕನ್ಸ್ಯೂಮರ್ಸು ಅಲ್ಲಿ ಲೈಟ್ಗಳನ್ನೆಲ್ಲ ಹೊಡೆದಾಕಿ ಕತ್ಲಲ್ಲಿ ಈ ಚೆಲ್ಲಾಟವನ್ನ ಆಡ್ತಾ ಇದ್ರೆ ಕೊಡಗೇಳಿ ಪೊಲೀಸರು ಲಂಚ ಇಸ್ಕೊಂಡು, ಇಲ್ಲಿ ಲಂಚದ ಕತೆ ಹೇಳ್ಬೇಕು ಅಂತಂದ್ರೆ ಭಾರಿ ದೊಡ್ಡ ಕತೆ. ಲಂಚ ಬಿಟ್ಟಕ್ಕೆ ಮಂಚದ ಕತೆನೂ ಇದೆ. ಏನೋ ಅವನ ಹೆಸರು ಮಂಚ ಕರೆದಿದ್ದಲ್ಲ, ಈ ಕೊಡಗೇಳಿ ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಒಬ್ಬ ಇದ್ದ. ಯಾರೋ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಬಾ ಇಲ್ಲಿ ಅದು ಬಿಟ್ಟಾಕೋ, ಜಾರಕಿಹೊಳಿ ಬಿಟ್ಟಾಕೋ. ಇಲ್ಲಿ ಕೊಡಗೇಳಿ ಇನ್ಸ್ಪೆಕ್ಟರ್ ರಾಜಣ್ಣ ಮಂಚಕ್ ಬಾ ಅಂದ್ರೆ ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಹೆಣ್ಮಕ್ಳನ್ನೇ ಮಂಚಕ್ ಕರೆದಂತ ಒಬ್ಬ ಕೊಡಗೇಳಿ ಇನ್ಸ್ಪೆಕ್ಟರ್ ರಾಜಣ್ಣ ಇದ್ದಂತ ಜಾಗ. ಇಲ್ಲಿ ಹಲವಾರು ಭ್ರಷ್ಟ ಪೊಲೀಸರುಗಳು ತಿಂಗಳು ಮಾಮೂಲಿ ಇಲ್ಲಿ ಸುತ್ತಮುತ್ತ NTA ಲೇಔಟ್, ಸಾಕಾನಗರ ಬೇಜಾನ್ ಪ್ರಾಪರ್ಟಿಗಳು ಮಾಡ್ಕೊಂಡವ್ರೆ. ಇಲ್ಲಿಗೆ ಬಂದ ಎಲ್ಲಾ ಇನ್ಸ್ಪೆಕ್ಟರ್ಗಳು 3-4 ಸೈಟ್ಗಳು ಇವನ್ ಬಿಟ್ಟಾಕಿ, ಯಾರೋ ಇನ್ಸ್ಪೆಕ್ಟರ್ ಬಿಟ್ಟಾಕಿ. ಆರ್ಡಿನರಿ ಒಬ್ಬ ಕಾನ್ಸ್ಟೇಬಲ್ ಗೋಪಾಲ ಅಂತ ಇದ್ದ, ಸುಮಾರು 15-20 ಕೋಟಿ ರೂಪಾಯಿ ಪ್ರಾಪರ್ಟಿಗಳನ್ನ ಮಾಡ್ಕೊಂಡ. ಬಂದಂತ ಯಾವುದೇ ಇನ್ಸ್ಪೆಕ್ಟರ್ಗಳು ಕೊಡಗೇಳಿನಲ್ಲಿ ಆಲ್ಮೋಸ್ಟ್ ಎಲ್ಲ ಹನುಮಂತರಾಯ ಅಂತ ಸಸ್ಪೆಂಡು. ಇವನಿದ್ದ ಯಾರೋ ಈ ರಾಜಣ್ಣ ಅಂತ. ರಾಜಣ್ಣ ಆ ಭ್ರಷ್ಟ ಬಿಟ್ಟಾಕೋ, ಮಂಚಕ್ ಬೇಕು ಬಾ. ಈ ಮಟ್ಟಕ್ಕೆ ಕೊಡಗೇಳಿ ಪೊಲೀಸ್ ಠಾಣೆಗೆ ಬರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಭ್ರಷ್ಟರೇ ಇದ್ದಾರೆ. ಈಗಲೂ ಅಷ್ಟೇ ನೆನ್ನೆ ನಮ್ಮ ಮೇಲೆ ಅಟ್ಯಾಕ್ ಆಯ್ತು. ನೆನ್ನೆ ಈ ಪೊಲೀಸರು FIR ಮಾಡಕ್ಕೆ ಬೆಳಗ್ಗೆ ಅಟ್ಯಾಕ್ ಆಗಿದ್ದು. ಬೆಳಗ್ಗೆ 10 ಗಂಟೆಲಿ ಅಟ್ಯಾಕ್ ಆಗಿದ್ದು, 8 ಗಂಟೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, 11 ಗಂಟೆಗೆ ಮತ್ತೊಂದು ಪೊಲೀಸ್ ಕಂಪ್ಲೇಂಟ್ ಆಯ್ತು. ಆದ್ರೆ FIR ಮಾಡಿದ್ ಮಾತ್ರ ಯಾಕಂದ್ರೆ ಲಂಚ ಇಸ್ಕೊಂಡು ಇವರ ಚರ್ಮ ಎಲ್ಲ ಮಂದ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ,
ವಿರೂಪಾಕ್ಷಪುರದ ಗಲ್ಲಿನಲ್ಲಿ ಡ್ರಗ್ ಬ್ರೌನ್ ಶುಗರ್ ನಿಮಗೆ ಏನ್ ಬೇಕು ಇಂಟರ್ನ್ಯಾಷನಲ್ ಡ್ರಗ್ಸ್ಗಳು ಸಹ ಈ ವಿರೂಪಾಕ್ಷಪುರದ ಗಲ್ಲಿನಲ್ಲಿ ಅಂಗಡಿಗಳು, ಜಿಮ್ಮು, ಪಾರ್ಕ್ಗಳಲ್ಲಿ ಡ್ರಗ್ ಡೀಲರ್ಗಳು ಮಾಡ್ತಾರೆ. ಈ ಮಟ್ಟಕ್ಕೆ ಇವತ್ತು ಕೊಡಗೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಯುವಕರು ಡ್ರಗ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ. ಮೈನರ್ಗಳಿಗೆ ಇಲ್ಲಿ ನೋಡಿ, ಇಲ್ಲಿ ಟೀ ಅಂಗಡಿಗಳಿದೆ, ಮೈನರ್ಗಳಿಗೆ ಸಿಗರೇಟ್ ಮಾಡ್ತಾನೆ. ಪೊಲೀಸರು ಕೇಳಲ್ಲ, ಪೆನಾಲ್ಟಿ ಹಾಕಲ್ಲ. ಸಣ್ಣ ಹುಡುಗರು 13 ವರ್ಷ 14 ವರ್ಷ ಹುಡುಗರು ಇಲ್ಲಿ ಅಂಗಡಿಗಳಲ್ಲಿ ಸ್ಮೋಕ್ ಮಾಡ್ತಾರೆ. ಯಾರು ಕೇಳಲ್ಲ, ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಪೊಲೀಸರು ಬೇಕಾಗಿಲ್ಲ, ಯಾಕಂದ್ರೆ ಮಾಮೂಲಿ ಕೊಡ್ತಾರೆ. ಇಲ್ಲಿ ಈ ಮಟ್ಟಕ್ಕೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಕ್ಕುಟ್ಟು ಹೋಗಿದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಬೇಕಾದಂತ ಪೊಲೀಸರು ಈ ಮಟ್ಟಕ್ಕೆ ನಮ್ಮ ಏರಿಯಾನ ಕೊಡಗೇಳಿ ಪೊಲೀಸರು ಕುಲಿಗೆಡ್ಸಾಕ್ಬಿಟ್ಟಿದ್ದಾರೆ. ದೇ ಹ್ಯಾವ್ ಸ್ಪಾಯ್ಲ್ಡ್ ಎವ್ರಿಥಿಂಗ್. ಇಲ್ಲಿ ನೋಡಿ, ಐ ಶೋ ಯು. ನೋಡಿ, ಇದು ಇವನ ಟೀ ಅಂಗಡಿ. ನೋಡಿ, ಟೀ ಅಂಗಡಿನಲ್ಲಿ ಚಿಲ್ಲರೆ ಸಿಗರೇಟ್ಗಳನ್ನ ನಾಟ್ ಓನ್ಲಿ ಫಾರ್ ದೊಡ್ಡವರು, ಸಣ್ಣ ಹುಡುಗರಿಗೂ ಈ ಸಿಗರೇಟ್ಗಳನ್ನ ಮಾರ್ತಾರೆ. ಇವನು ಮಾರ್ತಾನೆ. ನೋಡಿ, ಅಲ್ಲೊಂದು ಇನ್ನ ಮುಂದಕ್ಕೆ ಅಲ್ಲೊಂದು ಟೀ ಅಂಗಡಿ ಇದೆ, ಕಾಂಡಿಮೆಂಟ್ಸ್ ಅಂತ. ಸಣ್ಣ ಹುಡುಗರಿಗೂ ಸಿಗರೇಟ್ಗಳನ್ನ ಮಾರ್ತಾರೆ. ಇಲ್ಲಿ ಕಾನೂನು ಗೀನೂನು ಏನೂ ಇಲ್ಲ. ಎಲ್ಲ ಲಂಚ ಕೊಟ್ರೆ, ಮಾಮೂಲಿ ತಿಂಗಳಿಗೆ ಲಂಚ ಕೊಟ್ರೆ ನೀನು ಅಫೀಮನ ಮಾರ್ಕ, ಗಾಂಜಾ ಆದ್ರೂ ಮಾರ್ಕೋ, ಅಥವಾ ನೀನು ಯಾರಿಗಾರು ಕೊಲೆನೂ ಮಾಡ್ಕೋ, ಯಾರನ್ನ ಗಲಾಟೆ ಮಾಡು, ಕೊಡಗೇಳಿ ಪೊಲೀಸರು ತಲೆ ಕೆಡಿಸ್ಕೊಳಲ್ಲ. ಆ ಮಟ್ಟಕ್ಕೆ ಕೊಡಗೇಳಿ ಪೊಲೀಸರು ಬಂದು ನಿಂತಿದ್ದಾರೆ. ಏನ್ ಹೇಳ್ಬೇಕು ಕೊಡಗೇಳಿ ಪೊಲೀಸರಿಗೆ? ಅದಕ್ಕೆ ನಮ್ಮಂತವರು ಜೀವನ ಮಾಡೋಕ್ಕೋಸ್ಕರ ಈಗ ಗನ್ ಮ್ಯಾನ್ಗಳನ್ನ ಇಟ್ಕೊಂಡು ಜೀವನ ಮಾಡೋ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ. ವಿ ಡೋಂಟ್ ಮೈಂಡ್. ನಾವು ನಮ್ಮನ್ನ ರಕ್ಷಣೆ ಮಾಡೋ ಕೆಪಾಸಿಟಿ ನಮಗಿದೆ. ನಮ್ಮ ಕೊಡಗೇಳಿ ಪೊಲೀಸವ್ರ ಮೇಲೆ ನಾವೇನು ಡಿಪೆಂಡ್ ಆಗಿಲ್ಲ. ಬಟ್ ಅತಿ ಹೆಚ್ಚಿನ ಭ್ರಷ್ಟಾಚಾರ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಇದನ್ನೆಲ್ಲ ಶುಚಿಗೊಳಿಸಬೇಕು. ಆಮೇಲೆ ಈ ಕೊಡಗೇಳಿ ಪೊಲೀಸರ ಈ ಭ್ರಷ್ಟಾಚಾರವನ್ನ ನಾವೆಲ್ಲ ತಡಿಬೇಕಾದಂತ ಪರಿಸ್ಥಿತಿ ಬಂದಿದೆ. ಗಲ್ಲಿನಲ್ಲಿ ವಿರೂಪಾಕ್ಷಪುರದ ಗಲ್ಲಿನಲ್ಲಿ ನೋಡಿ ಟ್ರಾಫಿಕ್ ಹೆಂಗ್ ಜಾಮ್ ಆಗಿದೆ. ಎಲ್ಲ ನೋಡಿ, ಮೆಕ್ಯಾನಿಕ್ ಅಂತ ಜನ ಎಲ್ಲ ಫುಟ್ಪಾತ್ ಅಲ್ಲಿ ಓಡಾಡ. ಇದು ಫುಟ್ಪಾತ್ ನೋಡಿ, ಜನ ಯಾರು ಫುಟ್ಪಾತ್ ಅಲ್ಲಿ ಓಡಾಡಲ್ಲ, ಎಲ್ಲ ಸೆಂಟ್ರ್ ರೋಡ್ ಅಲ್ಲಿ ಓಡಾಡ್ತಾರೆ. ಯಾಕೆಂದ್ರೆ ಎಂಟೈರ್ ಫುಟ್ಪಾತ್ಗಳನ್ನ ಇಲ್ಲಿನ ನೋಡಿ ಹೆಂಗ್ ಜಾಮ್ ಆಗಿದೆ. ಜನ ಹೆಂಗ್ ಓಡಾಡ್ಬೇಕು? ಎಂಟೈರ್ ಫುಟ್ಪಾತ್ಗಳನ್ನ ಕೊಡಗೇಳಿ ಇನ್ಸ್ಪೆಕ್ಟರ್ ಮಹೇಶ್ ಅವರೇ, ವಿರೂಪಾಕ್ಷಪುರದ ಗಲ್ಲಿನಲ್ಲಿ ಡ್ರಗ್ಗಳನ್ನ ಮಾರ್ತಾರೆ. ನಿಮ್ ಪೊಲೀಸರು ತಿಂಗಳು ಮಾಮೂಲಿ ಇಸ್ಕೊಂಡು ಈ ಡ್ರಗ್ಗು, ಅಫೀಮು, ಗಾಂಜಾವನ್ನ ಮಾರಾಟ ಮಾಡಕ್ಕೆ ಬಿಡ್ತಾ ಇದ್ದಾರೆ ಅಂತ ಇಲ್ಲಿ ನಾನೊಬ್ಬ ರೆಸಿಡೆಂಟು, ಎಲ್ಲಾ ರೆಸಿಡೆಂಟ್ಗಳು ಹೇಳ್ತಾ ಇದ್ದಾರೆ. ಆಮೇಲೆ ಗಾಂಜಾ ಡ್ರಗ್ಸು ಹೊಡ್ಕೊಂಡು ಸುಮಾರು ಜನ ಇಲ್ಲಿ ಉಚ್ಚಾಟವನ್ನ ಮೆರೀತಾರೆ, ಹೆಣ್ಣು ಮಕ್ಕಳನ್ನ ರೇಗಿಸ್ತಾರೆ ಅಂತ ರಿಪೋರ್ಟ್ ಇದೆ. ಏನಾದ್ರೂ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು.